50 ಚಪ್ಪಲಿ ಒಂದೇ ತಂದಿದ್ದು ಅಣ್ಣ ನೀನು ವ್ಯಾಲ್ಯೂ ಅಣ್ಣ ಇಲ್ಲ ಅಂದ್ರೆ ನಾನು ತರುವೆ ಯೂಸ್ಫುಲ್. ಒಳ್ಳೆ ಕಮೆಂಟ್ ಆಗ್ತಿಲ್ವ ಅನ್ಸುತ್ತೆ, ಅಣ್ಣ ಕಲರ್ ಚಾಲೆಂಜ್ ಮಾಡಿ ಅಣ್ಣ ಅಂತ. ಫುಲ್ ಇಷ್ಟ ಇರೋದು, ಯಾವಾಗಲೂ ನೆಕ್ತಿರ್ತೀಯ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ನಿಶಾ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಸೊ ಏನು ವ್ಲಾಗ್ ಅಂತ ತಮ್ಮನೇಲಿ ಅಲ್ಲಿ ನೋಡಿರ್ತೀರಾ, ಸುಮಾರು ಜನ ಕೇಳ್ತಾ ಇದ್ರಿ. ಹಾಗೆ ಇದು ನಮ್ಮ ಅತ್ತಿಗೆಯ ಆಸೆಯ ವ್ಲಾಗ್ ಗೈಸ್. 15 ದಿನದಿಂದ ಈ ವ್ಲಾಗ್ ಮಾಡಬೇಕು ಅಂತ ನಂದು ನಮ್ಮ ಅಣ್ಣನ ಹತ್ರ ಹೇಳಿಸಿ ಮಾಡಿಸ್ತಿರೋ ವ್ಲಾಗ್ ಇದು. ಸೊ ಏನಂದರೆ ಕಲರ್ ಚಾಲೆಂಜ್ ವ್ಲಾಗ್ಸ್. ಇದು ತುಂಬ ಎಕ್ಸೈಟ್ ಆಗಿದ್ದೀನಿ ಗೈಸ್. ನನ್ನದು ಲೆಕ್ಕಕ್ಕೆ ಇಟ್ಕೋಬೇಡಿ ಈ ವ್ಲಾಗಲ್ಲಿ, ಯಾಕೆಂದರೆ ನಾನು ತೋರಿಸ್ದಾಗಲೇ ನೀವು ನೋಡಿ. ಬಟ್ ನಮ್ಮ ಅಣ್ಣಂದು ಏನೇನು ಬರುತ್ತೆ ಅಂತ ಫುಲ್ ಎಕ್ಸೈಟ್ ಆಗಿದ್ದೀನಿ ಗೈಸ್. ದೊಡ್ಡದೇ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಂಥದ್ದೇ ನಮ್ಮ ಅತ್ತಿಗೆ ಕೊಡ್ಸಿರ್ತಾಳೆ, ನಮ್ಮ ಅಣ್ಣನ ಕೈಲಿ ಪಿಕ್ ಮಾಡಿಸಿರ್ತಾಳೆ ಅಂತಲೂ ಅಂದ್ಕೊಂಡಿದ್ದೀನಿ. ನೋಡುವ, ಇವಾಗ ನಿಖಿಲ್ ರವೀಂದ್ರ ಅವರು ಎಂಟ್ರಿ ಕೊಡಬೇಕು, ಬರಬೇಕು. ಯಾರೋ ಕಸಾಯವ್ರು ಬರ್ತಾವ್ರೆ. ನಮ್ದು ಏನಿಲ್ಲ, ಎಲ್ಲ ಲೋಕಲ್. ಇದು ಚೀಲ ಬಜೆಟ್ ನಂದು ಎಷ್ಟಾಗಿರ್ಬೋದಣ್ಣ? ಒಂದು 10,000. ನಮ್ದು ಬರೀ 3,500 ಆಗೈತೆ. तुम्हें मालूम है मैं कौन मालूम है तेरा बीवी का देवर मियां बात कर इसको. ಗೈಸ್ ನಾನು ಫುಲ್ ಏನೇನೋ ಅನ್ಕೊಬಿಟ್ಟಿದ್ದೀನಿ. ಚೆನ್ನಾಗಿ ತಂದಿದ್ಯಾ ಗೈಸ್? ನನ್ನ ಪುಟ್ಟಿಲಿ ಇವಾಗ ಆವೆದ್ದೇಳುತ್ತೆ. ಹಾ ಓಕೆ. ಹೆಂಗೆ ಆಡೋದಿದು? ಅಲ್ಲ, ಒಳ್ಳೆ ಕಸಾಯ ಒಂಥರ ಚೀಲ ಎತ್ಕೊಂಬಂದವನಲ್ಲ. ನಮ್ದೇ ಒಂಚೂರು ನನಗೆ ಕ್ಲೂ ಇಲ್ಲ ಗೈಸ್ ಏನೇನು ತಂದವನೆ ಅಂತ. ನೋಡುವ ಅವನು ನನಗೋಸ್ಕರ. ವಾಟರ್ ಬಾಟ್ಲ್ ಅಲ್ಲೇ ಐತೆ, ವೈಟ್ ಕಲರ್ದು. ನನಗೆ ಹೇಳಿರೋದು ಕಲರ್ ಒಂದು ಕಲರ್ ಪೇಪರ್ಗಳು ತರ್ತೀನಿ ಅಂತ ಹೇಳೋನೆ. ನೋಡುವ ಇವಾಗ ಫಸ್ಟ್ ಕಲರ್ ಮಧು ಅವ್ರು ಹೇಳ್ಬೇಕು. ಪಿಂಕ್. ಯಾರ್ದು ಫಸ್ಟ್ ಬರಲಿ? ನಂದಾ? ಓಕೆ. ನಿಲ್ಲೋಡು. ಹಂಗೆ ಎಕ್ಸ್ಪ್ರೆಷನ್ ಕೊಡು ಪ್ಲೀಸ್. ಗೈಸ್ ಇವನು ಗುಗ್ಗೆ ತೆಗಿಯಲ್ಲ ಗೈಸ್, ಅದಕ್ಕೆ ಗುಗ್ಗೆ ಕಡ್ಡಿ ತಂದಿದ್ದೀನಿ. ಪಿಂಕ್ ಕಲರ್ ತಂದಿದ್ದೀನಿ. ಅವ್ರೆ ನೀವು ಆ ಕಡೆ ಹೋಗಿ ಸರ್. ಹೋಗ ನೀನು. ಹಾಂ ಪ್ಲೀಸ್ ಗುಗ್ಗೆ ತೆಗೀರಿ. ಜಿಂಜರ್ ಪಿಂಕ್ ಕಲರ್ ಕಾರ್ಡ್ ಬಟ್ಟೆ 799 ಅಂತ ಟ್ಯಾಗ್ ಐತೆ ಗೈಸ್. ತೆಗಿಲಾ? ಹಾಂ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ತೆಗಿಲಾ? ಹೆವಿ ಡಿಸ್ಟರ್ಬೆನ್ಸ್ ಒಂದೊಂದು ದುಡ್ಡು ಕೂಡ ಇಟ್ಬಿಟ್ಟು ನೀನು ಎತ್ಕೋ ಅಂತ. ಗೈಸ್ ನಾನು ಚಿಕ್ಕ ವಯಸ್ಸಲ್ಲಿ ಹೆವಿ ದುಡ್ಡು ಇಡ್ತಿದ್ದೆ ಈ ಥರ ಗೋಲ್ಕದಲ್ಲಿ. ನಮ್ಮ ಅಣ್ಣ ಬಂದು ಕತ್ರಿಲಿ ಹಿಂಗೆ ಹಾಕಿ ದುಡ್ಡು ತೆಗಿತಿದ್ದ, ಇಲ್ಲ ಅಂದರೆ ಇಲ್ಲಿ ಅರ್ಧ ಕುಯ್ತಾ ಇದ್ದ ಸ್ಕೂಲ್ ಟೈಮಲ್ಲಿ. ಚೆನ್ನಾಗೈತೆ. ಓಕೆ, ನಾನು ಇನ್ಮೇಲೆ ಸೇವಿಂಗ್ಸ್ ಮಾಡ್ತೇನೆ. ನೈಸ್. ನೆಕ್ಸ್ಟ್ ಕಲರ್ ಎಲ್ಲೋ. ನೀವು ತೆಗೀರಿ. ಎಲ್ಲೋ ಎಲ್ಲೋ ಎಲ್ಲೋ. ಎಲ್ಲೋ ಎಲ್ಲ ಒಳಗಡೆ ಇದೆ. ನಿನ್ ಗೊತ್ತಾ ಕಲರ್ ಆದ್ರೂ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಬಟ್ಟೆ ಚಾಪ್ ಇದೆ ಗಾಯ್ಸ್. ಚಾಪ್ ಇದು ಯಾವ ಸೈಜು? ಎಷ್ಟ ಆಗುತ್ತೆ ನನಗೆ? ಆಗುತ್ತೆ, ಎತ್ಕೊಂಡೋಗು. ಆಗ್ಲಿಲ್ಲ ಅಂದ್ರೆ ಮದಕ್ಕೆ ಹೋಗ್ತದೆ. ಎಲ್ಲೋ ಕಲರ್ ಟಾಪ್ ನೈಸ್, ಚೆನ್ನಾಗಿದೆ. ನಂದು ಏನಿರ್ಬೋದು? ಎನಿ ಗೆಸ್? ಏನು ತಂದೆ ಅಂದ್ರೆ ಎಂಥದ್ದು? ಎಲ್ಲೋ ಎನಿ ಗೆಸ್? ನಿಖಿಲ್ ರವೀಂದ್ರ ನಿಮ್ಗೆ ತುಂಬ ಇಷ್ಟ ಅದು. ಅಡುಗೆ ಮನೆಯದಾ? ಅಲ್ಲ. ಆಟ ಆಡೋ ಸಾಮಾನು. ನನಗೆ ಯಾವಾಗ ಇಷ್ಟ? ನಿಮ್ಗೆ ಇಷ್ಟ ಅಲ್ವಾ? ಕಾರು, ಬೈಕು, ಈ ಥರ ಗ್ಯಾಜೆಟ್ಸು. ಅದು ಲಾಕ್ ಆಗೈತೆ. ಅವನು ಆಡ್ತಾನಲ್ಲ ಅದಕ್ಕೆ. 50 ರೂಪಾಯಿ. ಹ್ಞೂ, ಯಾಕೆ 50 ರೂಪಾಯಿ? ಇದು 320 ರೂಪಾಯಿ ಗೈಸ್. ವಾವ್. ನೆಕ್ಸ್ಟ್ ಕಲರ್.
ಎಲ್ಲ ಟನ್ ಟನ್ 50 ಚಪ್ಲಿ ಒಂದು ಒಂದೇ ತಂದಿದ್ದು. ಆ, ಕೊಡು. ಇನ್ನೊಂದು ವೈಟ್ ಬರಲ್ವಾ? 2 ತಂದಿದ್ದೀನಿ ಗೈಸ್ ನಾನು. ನಾವು 2 ತಂದಿದ್ದೀವಿ. 38 ನೈಸ್. ಇದು ನಮ್ಮ ಅಣ್ಣನೇ, ನಮ್ಮ ಅಣ್ಣಂದೇ ಸೆಲೆಕ್ಷನ್ ಗೈಸ್ ಇದೆಲ್ಲ. ನಿನ್ ಗೊತ್ತಾ ಕಲರ್ ಆದ್ರೂ ಗೈಸ್ ಈ ಥರ ಎಲ್ಲ ತಂದೋನೆ ವೆರೈಟಿ ಅಂದರೆ ನೀವೇ ಯೋಚನೆ ಮಾಡಿ ಯಾರು ಕೊಡ್ಸಿರ್ಬೋದು ಈ ಥರ ಸೆಲೆಕ್ಟ್ ಮಾಡಿ ಅಂತ. ಒಂದಾದ್ರೂ ನನಗೋಸ್ಕರ ಇದು ಅವಳಿಗೆ ನಾನೇ ತಂದಿರೋದು ನಡಿ. ಸರಿ ನೆಕ್ಸ್ಟ್ ಕಲರ್ ಬ್ಲ್ಯಾಕಾ ಬ್ಲ್ಯಾಕಾ ಹಾಂ ತೆಗಿ ನೀನು ಒಟ್ಟಿಗೆ. ಸಾಕಾಗೋಯ್ತು ಅದು ತೆಗಿ. ಇದು 50 ರೂಪಾಯಿ ಮುಗಿಸ್ಬಿಟ್ಟು. ಗೈಸ್ ದುಡ್ಡು ಮುಖ್ಯ ಅಲ್ಲ ಗೈಸ್, ಅವ್ನು ಯೂಸ್ಫುಲ್ ಆಗಂತ ತಂದಿದ್ದೀನಾ ಅದೇ ಹೇಳಿ ಗೈಸ್. ಅಣ್ಣ ನೀನು ವ್ಯಾಲ್ಯೂ ಅಣ್ಣ ಇಲ್ಲ ಅಂದ್ರೆ ನಾನು ತರೋವೆ ಯೂಸ್ಫುಲ್. ನಿಜವಾಗ್ಲೂ 50 ರೂಪಾಯಿ. ನಾನು ಶರ್ಟು ಅನ್ಕೊಂಡಿದ್ದೆ. ನೋಡು ನೀನು ಅಡುಗೆ ಮಾಡ್ತಾ ಇರ್ತೀಯ ಯಾವಾಗ್ಲೂ, ನಿನ್ನ ಬಟ್ಟೆ ಗಲೀಜಾಗಬಾರ್ದು ಅಂತ ಚೆನ್ನಾಗಿದ್ಯಾ? ನಾವು ಕಷ್ಟ ಕರೆಕ್ಟ್ ಟೈಮ್ಗೆ ಎದಳ್ಳಿ ಅಂದ್ಬಿಟ್ಟು ಅಂತ ತಂದಿದ್ದೀವಿ. ಎಕ್ಸ್ಚೇಂಜು ಟೈಮ್ ಸೆನ್ಸ್ ಇರಲಿ ಅಂತ. ಬ್ಲ್ಯಾಕೇನಾ ಇಲ್ಲ ಬಾಕ್ಸ್ ಮಾತ್ರ ಬ್ಲ್ಯಾಕಾ? ಈ ಥರದ 4 ವಿಡಿಯೋ ಮಾಡಿಬಿಟ್ರೆ ಅಷ್ಟೇ ಕತೆ. ಬಾಕ್ಸ್ ಮಾತ್ರ ಬ್ಲ್ಯಾಕು. ನೈಸ್. ಥ್ಯಾಂಕ್ ಯು ನೈಸ್. ಇದೆಷ್ಟಿದು? ಕಲರ್ ಚಾಲೆಂಜ್ ಮಾಡಿಸಿದ್ಕು ಸಾರ್ಥಕ ಆಯಿತು. ವಾವ್. ಓಕೆ ನೆಕ್ಸ್ಟ್ ಕಲರ್. ಒಳ್ಳೆ ಕಮೆಂಟ್ ಆಗ್ತಿಲ್ವ ಅನ್ಸುತ್ತೆ, ಅಣ್ಣ ಕಲರ್ ಚಾಲೆಂಜ್ ಮಾಡಿ ಅಣ್ಣ ಕಲರ್ ಚಾಲೆಂಜ್ ಮಾಡಿ ಅಣ್ಣ ಅಂತ. ಇಲ್ಲ ನೆಕ್ಸ್ಟ್ ಕಲರ್ ಆರೆಂಜ್. ಆರೆಂಜ್ ಯಾವ್ದು ಗುರು? ಆರೆಂಜ್ ಇದು ಗೈಸ್ ಅವ್ನು ಇಂಟರ್ನ್ಯಾಷನಲ್ ಟ್ರಿಪ್ಗೆ ಆಗಲಿ ಅಂತ, ಯಾಕೆಂದರೆ ಇದು ಯಾವುದೋ ಬೇರೆ ಲ್ಯಾಂಗ್ವೇಜಲ್ಲಿ ಐತೆ, ಕೊರಿಯನ್. ಸೊ ಇದು ನೀವು ಟ್ರಿಪ್ಪಲ್ಲಿ ಹಾಕ್ಕೊಳ್ಳಿ ಆಯಿತಾ? ಚೆನ್ನಾಗಿದೆ ಕಲರ್. ಏನಿದು? ಪರ್ಫ್ಯೂಮ್ ಯಾವುದು? ಮನ್ಲಿ ಅಂತ. ಓ ನೈಸ್. ಗೈಸ್ ಇಷ್ಟೊಂದು ರೇಟು? ಅಯ್ಯೋ ಹೇಳ್ಗಿಲ್ಬಿಟ್ಟೆ ಸೋಯ್ತಾರೆ. ಏ ಓಪನ್ ಮಾಡಿಕೊಡ್ಬೇಕಪ್ಪ ನೀನು. ವಾವ್. ನೈಸ್. ಎಷ್ಟು ರೇಟ್ ಇದು? 400 ರೂಪಾಯಿ. ಹೇಳಿ ದೊಡ್ಡ ನಾನೇ ಎತ್ಕೊಟ್ಬಿಟ್ಟೆ ಅಂತಿದ್ದೆ. ಚೆನ್ನಾಗಿದೆ ಆರೆಂಜ್. ಗೈಸ್ ಇವರೆಲ್ಲ ಬಾಕ್ಸ್ ನೋಡಿ ಕಲರ್ ತಂದವ್ರೆ, ನಾನು ಅದರೊಳಗಡೆ ಐಟಮ್ಸ್ ನೋಡೇ ಕಲರ್ ತಂದ್ಬಿಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಕಡಿಮೆ ಎತ್ಕೊಬಿಟ್ಟಿದ್ದೀನಿ ಗೈಸ್. ನೆಕ್ಸ್ಟ್ ಕಲರ್. ನಾನು ಬ್ಲ್ಯಾಕಲ್ಲಿ ಇನ್ನೊಂದು ತಂದಿದ್ದೆ ನಿಮಗೆ ಹ್ಯಾಟ್. ಇಲ್ಲ ಅವನಿಗೆ ನಂಗೆ ದೊಡ್ಡದಾಯ್ತು, ಫಸ್ಟ್ ನನಗೆ ಅಂತ ನೋಡಿದೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನಿಂಗೆ ಚೆನ್ನಾಗಿದೆ ಕಲರ್. ಟೀ ಮಾಡ್ಕೊಬರೋದು. ಸ್ಕೈ ಬ್ಲೂ. ಹೋಗಿ ಮಜ್ಜಿಗೆ ಮಾಡಿಕೊಡು, ಇಲ್ಲ ಟೀಗೆ ಇದು ಮಾಡು. ಏನೋ ಮಾಡ್ತಾರಲ್ಲ ಹಾಟ್. ಇದು ಗೈಸ್ ಇದು ಬ್ಲೆಂಡರ್, ಬ್ಲೆಂಡ್ ಮಾಡೋದು. ತಗೋ. ಕೈ ಬ್ಲೂರಾ? ವಾವ್. ಅದು ಬ್ಲ್ಯಾಕ್ ಕೊಟ್ಟೈತಲ್ವಾ? ತಗೋ ಟೀ ಮಾಡ್ಕೊಬರೋದು. ಹೇಳ್ದೆ ಮಾಡ್ತಾಯಿತ್ತು ಅವಳು ಟೀ ಬರಲಿ ಅಂದ್ಬಿಟ್ಟು. ಇವ್ನು ಬರೀ ಕಡಿಮೆ ದುಡ್ಡೇ ಕೊಡ್ತಾನೆ ಗೈಸ್. ನೆಕ್ಸ್ಟ್ ನೋಡ ನಮ್ಗೆಲ್ಲ ನಾನು ನೋಡ್ತೇನೆ ಇನ್ನು. ಮೇಲ್ಗಡೆನೆ ಐತೆ ತಾನೆ? ಇಲ್ಲ ಐತೆ ತರ್ಸಿಟ್ಕೊಂಡಿದೀನಿ. ನೋಡು ನಿಂಗೆ ಯೂಸ್. ನಿಜವಾಗ್ಲೂ ಎಲ್ಲ 50 ರೂಪಾಯಿ ತಗೊಂಬಂದಿರೋದು ಇವಳು. ಗೈಸ್ ದುಡ್ಡು ಮುಖ್ಯ ಅಲ್ಲ ಗೈಸ್, ಅವ್ನು ಯೂಸ್ಫುಲ್ ಆಗಂತ ತಂದಿದ್ದೀನಾ ಅದೇ ಹೇಳಿ ಗೈಸ್.
ನೆಕ್ಸ್ಟ್ ಕಾಸ್ಟ್ಲಿ ಕೊಟ್ಟಾಯ್ತು, ಇದೇ ನಂದು ಕಾಸ್ಟ್ಲಿ. ಬ್ರೌನಾ ಅದೇ ಅಲ್ವಣ್ಣ ಬ್ರೌನು? ನೋಡಿ ಎಲ್ಲ ನಾನು ನಿಂಗೆ ಯೂಸ್ ಆಗೋದು ಹುಡುಕಿ ತಂದಿದ್ದೀನಿ. ನಾನು ನಿಂಗೆ ಯೂಸ್ ಆಗಲಿ ಅಂತ ತಂದಿದ್ದೀನಿ. ಜಾಕಿ ಬ್ರೌನ್ ಗೈಸ್, ಜಾಕಿ ಇದು ಕಾಸ್ಟ್ಲಿನೇ ಗೈಸ್. ಬ್ರೌನ್ ಒಂದ್ಸಲ ಹಾಕಬ. ಏನಿದು? ಲಿಪ್ ಪೆನ್ಸಿಲ್. ನಾನು ತಗೊಳ್ಳೋದು ಅಂತಿದ್ದೆ. ಒಂದು 4 ತರಬೇಕು ತಾನೆ? ಒಂದಕ್ಕೇನೆ 1000 ರೂಪಾಯಿ. ವಾವ್, 1000 ಆಯ್ತು. ನಾನು ಸ್ವಲ್ಪ ಕಡಿಮೆನೇ ಹೇಳಿರ್ತೀನಿ ನಾನು. ಓಕೆ, ಲಿಪ್ ಲೈನರ್ ಗೈಸ್ ನನಗೆ. ಥ್ಯಾಂಕ್ ಯು. ನೋ ರೆಸ್ಪಾನ್ಸ್. ರೆಡ್ ಚೆನ್ನಾಗಿದೆ. ರೆಡ್ ನಿಂಗೆ ಫುಲ್ ಇಷ್ಟ ಆಗಿರೋದು ಏನು ಹೇಳು? ನಿಂಗೂ ಇಷ್ಟ ಆಗಿರೋದು ಏನು ಹೇಳು? ನಿನಗೆ ಫುಲ್ ಇಷ್ಟ ಇರೋದು ಯಾವಾಗಲೂ ನೆಕ್ತಿರ್ತೀಯ. ನಿಜ ಗೆಸ್ ಮಾಡಿದ್ರೆ ಇನ್ನೊಂದು ಅರ್ಮಾನು ನೆಕ್ತಿರ್ತೀನ. ಗೊತ್ತಿಲ್ಲ. ನೀನು ಯೋಚನೆ ಮಾಡು, ನೆಕ್ತಾ ಇರ್ತೀಯ ಯಾವಾಗ್ಲೂ. ಇಲ್ಲ ಅಂದರೆ ಸೊತ್ತೆ ಹೋಯ್ತಿ ಯಾವಾಗಲೂ. ಗುಂಡಂದು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಕಳವ್ರೆ. ಗುಂಡದ್ದು ಏನು ಅದು ಬೇರೆ, ಅದು ಸೆಕೆಂಡ್. ಫಸ್ಟ್ ಒಂದು ಹೇಳು ಕರೆಕ್ಟಾಗಿ. ಯಾವಾಗಲೂ ನೆಕ್ತಿರ್ತೀನ. ಮ್ಯಾಂಗೋ, ಉಪ್ಪಿನಕಾಯಿ. ಯಾ ಕರೆಕ್ಟ್. ಕೆಚಪ್. ಕೆಚಪ್ ಗೈಸ್, ನನಗೆ ಇದು ಬೇಕು. ಈಗ ನಾನು ಪಿಜ್ಜಾ ಬರ್ಗರ್ ಎಲ್ಲದಕ್ಕೂ ನನಗೆ KFCಗೆ ಎಲ್ಲದಕ್ಕೂ ಕೆಚಪ್ ಇರಲೇಬೇಕು. ಇದು ಇವನು ಮುಂಚೆ ಆಟ ಆಡ್ತಾ ಇದ್ದ, ನೋಡಿದೆ ಹಂಗೆ ಸಿಕ್ತು, ಎತ್ಕೊಬಂದು. ಓಕೆ, ನೆಕ್ಸ್ಟ್ ಎಲ್ಲ ಕರೆಕ್ಟಾಗಿ ಲೆಕ್ಕ ಹಾಕೋದ್ರೆ 50 ಇರೋದು. ಇದು 50 ತಾನೇ? 10,000 ಯಾವ್ದು? ಏನ್ಸ್ ಕೊಟ್ಬಿಡ್ತೀನಿ. 5,000 ರೂಪಾಯಿ ಐತೆ. ನಾನು ಎಣಿಸ್ಕೊಳ್ಳಲಿ 23,000 ಆಯ್ತದೆ. ಕೊಡು ಬ್ಲೂ ಕಣ. ಇದು ನೀನು ಹಚ್ಕೋ, ಗಮ್ಮಂತ್ಯ. ಗಬ್ಬೊಡಿತಾ ಇರ್ತಾನೆ ಯಾವಾಗಲೂ, ಬೆವ್ರ ಸ್ಮೆಲ್ಲು. ಹಚ್ಕೋ. ನೀನು ಹಾಕೋ. ಕ್ಲಿಬ್. ಓಕೆ, ಥ್ಯಾಂಕ್ ಯು. ಏನಿದು? ಅಂಡರ್ ರೋಲರ್. ನೆಕ್ಸ್ಟ್ ನಾನೇ ಹೇಳ್ತೀನಿ. ಗ್ರೀನ್ ಬಾತ್ರೂಮ್ ಗ್ರೀನ್. ಕನ್ಫ್ಯೂಸ್ ಆಗೋಯ್ತು. ಡಿಪ್ರೆಷನ್. ಗ್ರೀನ್ ನಿಂಗೂ ಇದು ಅಷ್ಟೇ ಇಷ್ಟನೇ. ತಗೋ, ಹೊರಗಡೆ ಹೋಯ್ತು. ಗ್ರೀನ್ ಫ್ರೇಮ್ ಗೈಸ್, ಗ್ರೀನ್ ಫ್ರೇಮ್. ಫೋಟೋ ಮಾಡಿಸಿ ಅವನಿಗೆ ಅಂತ ಕೊಡ್ತಿದ್ದೀನಿ. ನಮ್ಮ ಮನೇಲಿ ಅವನದು ಅಂತ ಒಂದು ಫೋಟೋನೂ ಇಲ್ಲ, ಫ್ರೇಮು. ಎಲ್ಲರ ಜೊತೆಗೂ ಎಲ್ಲರದ್ದು ಐತೆ, ಅದಕ್ಕೆ ಚಿಕ್ಕದಾಗಿರ್ಲಿ ಅಂತ. ಏನಿರ್ಬೋದು ಹೇಳಿದ್ದು? ಬೆಳಗ್ಗೆ ಎದ್ದು ಅವ್ರ ಹೆಂಡತಿ ಯಜಮಾನ್ರ ಮುಖ ನೋಡಲಿ ಅಂತ, ಅವ್ರು ಇಲ್ದೇ ಇರೋ ಟೈಮಲ್ಲಿ ಅವ್ರ ಹಾಸಿಗೆ ಪಕ್ಕ ಇಟ್ಕೊಳ್ಳಿ ಅಂತ ಕೊಡ್ತಾ ಇರೋದು. ನಿಂದೇನಿರ್ಬೋದಿಲ್ಲ ಗ್ರೀನ್? ಗೊತ್ತಿಲ್ಲ ನೋಡಿ ಗೈಸ್. ಬತ್ತ ಬಜೆಟ್ ಎಲ್ಲ ಕಡಿಮೆ ಐತೈತ ಒಂದು. ವಾವ್, ಪರ್ಪಲ್. ಎಕ್ಸ್ಟ್ರಾ ಕಷ್ಟ ತಂದ್ಬಿಟ್ಟು ನಾನು ಅನ್ಕೊಂಡೆ. ಗೈಸ್ ಇದಕ್ಕೆ 3,000 ರೂಪಾಯಿ ಕಟ್ಟಿದ್ದೀನಿ ಗೈಸ್. ತಗೊಳ್ಳಿ, ನಾವು ಕೊಟ್ಟಿದ್ದೀವಿ ಇದಕ್ಕೆ. ಛತ್ರಿ. ಓ, ಎಲ್ಲ ಆನ್ ಮಾಡೋದು ನನಗೆ ಯೂಸ್ ಆಯ್ತದೆ ಅಂತ ತಗೊಂಡ್ಲು. ಛತ್ರಿ ಇದೆ. ಆನ್ ಮಾಡೋದು ಆನ್ ಮಾಡು ಅಂತ ಹೇಳು, ಅದೇ ಆನ್ ಆಯ್ತದೆ. ಆನ್. ಪರ್ಪಲ್ ವರ್ಕ್ ಆಗಲಿಲ್ಲ ಅಷ್ಟೇ, ಕಲರು ಮುಗ್ದೋಯ್ತಾ? ಹಂಗೆ ನಾನು ಒಂದಿರಲಿ ಅಂತ ಎಕ್ಸ್ಟ್ರಾ ಅವರಿಗೆ ವೈಟ್ ಬ್ಲ್ಯಾಕ್ ಎಲ್ಲ ಕಲರು ಇರಲಿ ಅಂತ ಬಂದಂಗೆ ಕೊಡ್ತಾ ಇದ್ದೀನಿ. ನಾನು ಮಾಡಿದೆ ಫುಲ್ ಕಾಮಿಡಿಯಾಗಿ ಎಲ್ಲ 40 ರೂಪಾಯಿ ತಗೊಬಂದ್ಬಿಟ್ಟು. ಇದರಲ್ಲಿ ಆಯಿತು. ನಾನು ಕೊಟ್ಟಿರೋದ್ರಲ್ಲಿ ಯಾವ್ದು ಇಷ್ಟ ಆಯ್ತು ಹೇಳು, ಒಂದೇಳು. ಏನಾಯ್ತು? ಶರ್ಟೆ. ನೀನು ಕೊಟ್ಟಿರೋದ್ರಲ್ಲಿ ನಂಗೆ ಯಾವ್ದು ಇಷ್ಟ ಆಗ್ತಿಲ್ಲ, ಸಾರಿ. ವಾವ್, ನಂಗೆ ಅದಿರಲಿ. ಗೈಸ್ ಹರ್ಮನ್ ಎಕ್ಸ್ಟೆನ್ಸ್ ತಂದಿದ್ದಾರೆ. ಯಾಕೆ ಹರ್ಮನ್ ಎಕ್ಸ್ಟೆನ್ಸ್ ಅಂದರೆ? ಟೈಟಾನ್ ಬೇಕಿತ್ತಾ? ಅಲ್ಲ, ಓಕೆ. ಅವಳ ಕೈ ಚೆನ್ನಾಗಿ. ನನ್ನ ಹತ್ರ ಫುಲ್ ಗೋಲ್ಡ್ದು ಇರಲಿಲ್ಲ, ಮತ್ತೆ ಈ ಥರ ಡಯಲ್ದು ಇರಲಿಲ್ಲ. ಮದುವೆ ಕೊಟ್ಬಿಡು. ಅವಳದು ನಂದು ಎಲ್ಲ ಒಂದೇ ಗೈಸ್.
ಅಷ್ಟೇ. ನೀನು ಹೇಳು, ನನಗೆ ಇದಿಷ್ಟ ಆಯಿತು. ಇದು ಒಂದು ಇಷ್ಟ ಆಯ್ತು, ನೀನು ಏನು ತಂದಿದ್ದೆ ಅಲ್ಲಿ ಇಷ್ಟ ಆಕೆ ಎಲ್ಲ ಎತ್ಕೊಂಡ್ಬಿಟ್ಟು. ಗೈಸ್ ನೀವು ಹೇಳಿ ಗೈಸ್, ನಾನು ಅವನು ಕೊಟ್ಟಿರೋದ್ರಲ್ಲಿ ಯಾವ್ದು ಇಷ್ಟ ಆಯ್ತು? ಎಲ್ಲ ಚೆನ್ನಾಗೈತಿ ನೋಡಿ, ಫ್ರೇಮ್ ಚೆನ್ನಾಗಿಲ್ವಾ? ಎಷ್ಟು ಕಷ್ಟಪಟ್ಟು ನಾನೇ ಹೋಗಿ ಫೋಟೋ ಮಾಡಿಸಿ ಮಾಡಿಲ್ಲ ಗೈಸ್, ಇಂಟ್ರೆಸ್ಟ್ ಕೊಟ್ಟು ಮಾಡಿಲ್ಲ. ಮಾಡಿದಿದ್ರೆ ಚೆನ್ನಾಗಿ ಇನ್ನೂ ಚೆನ್ನಾಗಿರೋದು ಬರ್ತಿತ್ತು. ಏನೆಲ್ಲ ಕೊಟ್ಬಿಟ್ಟಿದೀವಲ್ಲ, ಮದುದ್ರಲ್ಲಿ ಮಾಡಿದೀವಿ, ಸೇಮ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಈ ಥರದ್ದು ಬಜೆಟ್ ಫ್ರೆಂಡ್ಲಿ ಇರಲಿ ಅಂತ ಈ ಥರ ಮಾಡಿದ್ವಿ. ಓಕೆ ಸರಿ. ಓಕೆ ಗೈಸ್, ಇನ್ನೊಂದ್ಸತಿ ಇಟ್ಕೊಬಿಡಿ ಈ ಥರ ಅದೆಲ್ಲ. ಇಷ್ಟೇ. ಇನ್ನು ಮತ್ತೆ ಕಲರ್ ಚಾಲೆಂಜ್ ಮಾಡಲ್ಲ, ಮತ್ತೆ ಕೇಳಬೇಡಿ ಗೈಸ್. Bye. ಓಕೆ, ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ಸ್ ಮಾಡಿ. ನಾನು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು ಎನ್ ಆರ್ ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ನಿಶಾನಿಖಿಲ್ ವ್ಲಾಗ್ಸ್ ಹಾಗೂ ಮದನ್ ಗೌಡ ಯೂಟ್ಯೂಬ್ ಚಾನಲ್. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ. ವಾವ್.